ಇನ್ನೊಂದು ವಿಚಾರ, ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಈ ಯೂಟ್ಯೂಬರ್ಗಳ ವಿಚಾರಕ್ಕೆ ಬಂದರೆ, ಯಾರೋ ಒಬ್ಬ ಯೂಟ್ಯೂಬರು, ಆತನು ಕೂಡ SIT ಕಸ್ಟಡಿಯಲ್ಲಿದ್ದಾನೆ, ವಿಚಾರಣೆಯನ್ನು ಎದುರಿಸ್ತಾ ಇರೋದ್ರಿಂದ ಆತ ಹೇಳಿರೋದು ತಪ್ಪಾಯಿತು, ನಾನು ಲೈಕ್ಗಳಿಗೋಸ್ಕರ ಕಮೆಂಟ್ಗಳಿಗೋಸ್ಕರ ಧರ್ಮಸ್ಥಳದ ವಿರುದ್ಧ ನಾನು ಅಪಪ್ರಚಾರ ಮಾಡಿದೆ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರೋದು. ಮತ್ತು ಮಂಡ್ಯ ಮೂಲದ ಒಬ್ಬ ಯೂಟ್ಯೂಬರು ಒಂದು ರೀತಿಯ ಹೇಳಿಕೆಗಳನ್ನು ಕೊಟ್ಟಿರೋದು, ಅದು ಫಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ನಕಲಿ ಯೂಟ್ಯೂಬರ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಇದನ್ನು ಎರಡು ರೀತಿ ಡಿವೈಡ್ ಮಾಡ್ತೇನೆ. ಆಲ್ ದೀಸ್ ಥಿಂಗ್ಸ್ ವಿ ಕಾಲ್ಡ್ ಇಟ್ ಆಸ್ ಎ ಪ್ರೊಪಗಂಡಾ ಜರ್ನಲಿಸಮ್ ಅಂತ. ಪತ್ರಿಕೋದ್ಯಮ ಪ್ರೊಪಗಂಡಾ ಜರ್ನಲಿಸಮ್ಗೆ ಬಂದು ನಿಂತಿದೆ. ಪ್ರೊಪಗಂಡಾ ಜರ್ನಲಿಸಮ್ನಲ್ಲಿ ನೀವು ಪರವಾಗಿ ಪ್ರೊಪಗಂಡಾ ಮಾಡಿದರು ರಾಂಗ್, ಅದರ ವಿರುದ್ಧವಾಗಿ ಪ್ರೊಪಗಂಡಾ ಮಾಡಿದರು ರಾಂಗ್. ಇಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಅದರ ಪರವಾಗಿ ಪ್ರೊಪಗಂಡಾ ಮಾಡ್ತಿದೆ, ಪ್ರಚಾರ ಮಾಡ್ತಿದೆ. ಯಾರು? ಆರೋಪಿತರ ಪರವಾಗಿ. ಆ ಆರೋಪಿತರನ್ನು ಧರ್ಮಕ್ಕೆ ಸೇರಿಸಿ, ಆ ಸ್ಥಳಕ್ಕೆ ಸೇರಿಸಿ ಒಂದು ಕಡೆ ಪ್ರಚಾರ ಮಾಡ್ತಾರೆ. ಯೂಟ್ಯೂಬರ್ ಅವರು ಇವರು ಸೇರ್ಕೊಬಿಟ್ಟು ಅವರು ಅದರ ವಿರುದ್ಧ ಮಾಡ್ತಿದ್ದಾರೆ ಅಲ್ವಾ? ಇದರಲ್ಲಿ ಪರವಾಗಿ ಮಾಡುವುದು ಸರಿ ಮತ್ತು ವಿರುದ್ಧವಾಗಿ ಮಾಡುವುದು ತಪ್ಪು ಪ್ರೊಪಗಂಡಾವನ್ನ ಅಂತ ನೀವು ಹೇಗೆ ಹೇಳ್ತೀರಿ? ನೀವು ಯೂಟ್ಯೂಬರು ಅದರ ವಿರುದ್ಧ ಮಾಡ್ತಿದ್ದಾರೆ ಅಂತ ಆದರೆ ಅದು ತಪ್ಪಾದರೆ, ಸೊ ಆ ಪ್ರದೇಶದ ಪರವಾಗಿ ಮಾಡ್ತಾ ಇರೋರು ಮಾಡೋದು ತಪ್ಪಲ್ವಾ? ಹೌ ಯು ಆರ್ ಗೋಯಿಂಗ್ ಟು ಬೈಫರ್ಕೇಟ್? ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಸಂಪೂರ್ಣವಾಗಿ ಅಲ್ಲಿ ನಡೆದ ಹೆಣಹೂತ ಪ್ರಕರಣವನ್ನು ಮುಚ್ಚಿ ಹಾಕುವ ಹಾಗೆ ಅದು ಅವರೊಂದು ಡಿಸಿಷನಿಗೆ ಬಂದಿದ್ದಾರೆ. ಅವು ಮಾಡಿ ಅಲ್ಲಿಂದ ಅವರ ಪ್ರೊಪಗಂಡಾ ಏನು ಅಂತಂದರೆ ಆ ಸ್ಥಳದ ಮಹತ್ವವನ್ನು ಗೌರವವನ್ನು ಉಳಿಸೋದಕ್ಕೆ ಪ್ರೊಪಗಂಡಾ. ಇನ್ನೊಬ್ಬರು ಆ ಸ್ಥಳದ ಮಹತ್ವ ಅದಲ್ಲ, ನಾವು ಯಾರ ಆರೋಪದ ಪರವಾಗಿದ್ದೀವಿ ಅಂತ ಪ್ರೊಪಗಂಡಾ ಮಾಡ್ತಾರೆ. ನೀವು ಯೂಟ್ಯೂಬರ್ನ ಕರೆಸಿ ನೀವು ಯಾವಾಗ ಇದನ್ನು ಮಾಡ್ತೀರಿ, ಎನ್ಕ್ವೈರಿ ಮಾಡ್ತೀರಿ, ಮೇನ್ ಸ್ಟ್ರೀಮ್ನವ್ರು ಯಾಕೆ ಸುಳ್ಳು ಹೇಳಿದವ್ರು ಮಾಡಬಾರ್ದು? ನೀವು ಹೇಳಿ ನನಗೆ. ಐ ವಾಂಟ್ ಟು ನೋ, ನೇಷನ್ ವಾಂಟ್ಸ್ ಟು ನೋ, ನಾಟ್ ಓನ್ಲಿ ಮೀ, ಸ್ಟೇಟ್ ವಾಂಟ್ಸ್ ಟು ನೋ ಹೇಳ್ತಿದ್ದಾರೆ. ಹೌದು ಅಲ್ವಾ? ನೀವು ಯಾಕೆ ಇದನ್ನ ಎರಡು ರೀತಿ ನೋಡ್ತೀವಿ? ಈ ಮೇನ್ ಸ್ಟ್ರೀಮ್ ಚಾನಲ್ಗಳೇನಿವೆ, ನಾನು ಅದನ್ನು ಭಾಳ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ. ಮೇನ್ ಸ್ಟ್ರೀಮ್ ಮೀಡಿಯಾ ಏನು ಮಾಡ್ತಿದೆ ಅಂದರೆ, ಒಂದು ಅಲ್ಲಿ ಸ್ಥಳ ವೀರೇಂದ್ರ ಹೆಗಡೆ ಅವರ ಫ್ಯಾಮಿಲಿಯ ಪರವಾಗಿ ಮಾಡ್ತಾ ಅವರು ಯೂಟ್ಯೂಬರ್ನ ಟಾರ್ಗೆಟ್ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯೂಟ್ಯೂಬರು ಇವರು ಹೇಳದಿರುವುದನ್ನು ಅವ್ರು ಹೇಳ್ತಿದ್ದಾರೆ. ಅದನ್ನು ಟಾರ್ಗೆಟ್ ಮಾಡ್ತಾ ಅವನು ಯಾರ ಹುಡುಗನ ಯೂಟ್ಯೂಬರ್ ಹೋದ ಅಂತ ಇಟ್ಕೊಳ್ಳಿ, ಅವನೇನೋ ಹೇಳಿದಂತೆ ಅವನು ತಪ್ಪು ಮಾಡ್ದ. ಇವ್ರ ಪ್ರಕಾರ ಪ್ರತಿದಿನ ಇದರಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡ್ದಂತ ಕಣ್ಣೀರು ಹಾಕ್ತಿದ್ದಾರೆ. ಅವ್ನು ಚಿನ್ನಯ್ಯ ತಪ್ಪು ಮಾಡ್ದಂತ ಕಣ್ಣೀರು ಹಾಕ್ತಾರೆ, ಮಟ್ಟಣ್ಣ ತಪ್ಪು ಮಾಡ್ದಂತ ಕಣ್ಣೀರು ಹಾಕ್ತಾರೆ, ಇವನಾನ ಯೂಟ್ಯೂಬರ್ ಮಾಡ್ದಂತ ಕಣ್ಣೀರು ಹಾಕ್ತಾರೆ. ಅದರಂತೆ ಅವನು ಸಮೀರ್ ಅನ್ನುವ ಹುಡುಗ, ಅದ್ರ ಬಗ್ಗೆ ಪ್ರಚಾರ, ಅವನ ಮೇಲೆ ರೈಡ್ ಅಂತ. ದ್ಯಾಟ್ ಇಟ್ ಸೆಲ್ಫ್ ರಾಂಗ್. ರೈಡ್ ಅಲ್ಲ ಅದು, ಅವನ ಮನೆಗೆ ಹೋಗ್ಬಿಟ್ಟು ಅವ್ರ ಮೇಲೆ ದೂರು ಬಂದಿದೆ, ಆರೋಪ ಬಂದಿದೆ. ಕೆಲವೊಂದು ವಸ್ತುಗಳನ್ನು ವಶಕ್ಕೆ ಪಡಿಬೇಕಾಗತ್ತೆ. ಅದಕ್ಕೆ ಅವನಿಗೆ ತಿಳಿಸಿ ಅವ್ರ ಮನೆಗೆ ಹೋಗಿ ಆ ವಸ್ತುಗಳನ್ನು ವಶಪಡಿಸ್ಕೊತಿದ್ದಾರೆ. ಇಟ್ ಇಸ್ ನಾಟ್ ಎ ರೈಡ್ ಅಲ್ವಾ? ಅದು ರೈಡ್ ಅಲ್ಲ, ಅದು ಮನೆಗೆ ಹೋಗಿ ಮಾಜರ್ ನಡೆಸಬೇಕಾಗತ್ತೆ. ಅವನ ಕ್ಯಾಮ್ರಾವನ್ನು ವಶಪಡಿಸ್ಕೊಂಡಿದ್ದಾರೆ. ಸಮೀರ್ ಸಿಗ್ಲಿಲ್ಲ, ತಲೆಮರೆಸ್ಕೊಂಡ, ಅಂದ್ರೆ ಕೆಲವೊಂದಿಷ್ಟು ಏನ್ ಗೊತ್ತಾ, ಈ ಮೇನ್ ಸ್ಟ್ರೀಮ್ ಮೀಡಿಯಾ ಈಸ್ ಅಟ್ಯಾಕಿಂಗ್ ಆನ್ ಯೂಟ್ಯೂಬರ್ಸ್. ವೈ? ಇವರು ಸತ್ಯ ಹೇಳ್ಬೇಕು, ಹೇಳ್ಕೊಂಡು ಹೋಗಿ. ವೈ ಯು ಆರ್ ಅಟ್ಯಾಕಿಂಗ್ ಯೂಟ್ಯೂಬರ್ಸ್? ನಿಮ್ಮ ವೈರಿಗಳ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕಿರುವ ಭಯ ಏನು ಅಂದರೆ, ನಾನು ಹೇಳದಿರುವುದನ್ನು ಯೂಟ್ಯೂಬ್ನವ್ರು ಹೇಳ್ತಿದ್ದಾರೆ ಇಂಡಿಪೆಂಡೆಂಟ್ ಆಗಿ. ಹೌದು, ದೇ ಆರ್ ಇಂಡಿಪೆಂಡೆಂಟ್. ಅವರು ಸರಿ ಮಾಡ್ತಾರೆ ನಾನು ಹೇಳ್ತಾ ಇಲ್ಲ, ಅಥವಾ ಅವ್ರು ಹೇಳೋದು ಸತ್ಯ ಅಂತ ಹೇಳ್ತಾ ಇಲ್ಲ, ಅಥವಾ ಅವರು ಪ್ರೊಪಗಂಡ ಮಾಡ್ತಾಯಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ವೀರೇಂದ್ರ ಹೆಗಡೆಯವರಿಗೆ ಬೈಬಾರದ ರೀತಿಯಲ್ಲಿ ಬೈತಿದ್ದಾರೆ ಅಂತ ನನಗೆ ಗೊತ್ತಿದೆ. ದೇ ಆರ್ ಡೂಯಿಂಗ್ ಇಟ್. ಅವ್ರದ್ದು ಕೂಡ ತಮ್ಮ ಮಿತಿಯನ್ನು ಮೀರ್ತಾ ಇದ್ದಾರೆ. ಐ ಡೋಂಟ್ ಸೇ ನೋ. ಭಾಳಷ್ಟು ಯೂಟ್ಯೂಬರ್ಗಳು ಹೆಂಗಿದೆ ಅಂತಂದರೆ, ನಿಮ್ಗೊಂದು ಮೊಬೈಲಲ್ಲಿ ನಿಂತಿದ್ದು ಸಾಕು, ಎಲ್ಲಿ ನಿಂತ್ಕೊಂಡು ಶೂಟ್ ಮಾಡ್ದೆ, ಯೂಟ್ಯೂಬ್ ಮಾಡ್ದೆ, ಹೇಳ್ದೆ. ಅದಕ್ಕೆ ಚೆಕ್ ಮಾಡುವ ಒಂದು ಸ್ಥಿತಿ ಇಲ್ಲ. ಸುಳ್ಳು ಸುದ್ದಿ ಹರಡುವುದೇನಿದೆ ಅದು ಒಂದು ರೀತಿ ಮೇನ್ ಸ್ಟ್ರೀಮ್ ಮೀಡಿಯಾ ಎರಡರಲ್ಲೂ ಇದೆ. ಅದಕ್ಕೇ ರಾಜ್ಯ ಸರ್ಕಾರ ಮುಂದಿನ ಸೆಷನ್ನಲ್ಲಿ ಬರೋಬೋದು ಅನ್ಸುತ್ತೆ, ಒಂದು ಕಾನೂನನ್ನು ತರ್ತಾ ಇದೆ ಈ ಸುಳ್ಳು ಸುದ್ದಿ ಹರಡುವುದನ್ನು ತಡೆಯೋದಕ್ಕೆ. ಅದರಿಂದ ಸುಳ್ಳು ಸುದ್ದಿ ಹರಡದಂತೆ ನೋಡ್ಕೋಬೇಕಾದ್ದು ಯೂಟ್ಯೂಬರ್ ಕರ್ತವ್ಯ ಅನ್ನೋ ಹೌದು, ಮೇನ್ ಸ್ಟ್ರೀಮ್ ಕರ್ತವ್ಯ ಅನ್ನೋ ಹೌದು. ನೀವು ಎರಡು ದಿನ ಡಿಫ್ರೆಂಟಾಗಿ ಮಾಡೋಕ್ಕಾಗಲ್ಲ. ನಾವು ಮಾತ್ರ ದೇವಲೋಕದಿಂದ ನೇರವಾಗಿ ಇಳಿದಿದ್ದೀವಿ, ಸೊ ನಾವು ದೇವಮಾನವರ ಪರವಾಗಿದ್ದೀವಿ, ನಾವು ದೇವಲೋಕದಿಂದ ಬಂದಿಳಿದವರು. ಯೂಟ್ಯೂಬರ್ಸ್ಗಳು ನರಕದಿಂದ ಬಂದವರು. ಅವ್ರು ಆ ಕಡೆ ಅವ್ರಲ್ಲ, ನಮ್ಮ ಲೆವೆಲ್ ಅಲ್ಲ ಅವರು, ನಾವು ಮೇಲ್ ಲೆವೆಲ್ಲು. ಪತ್ರಿಕೋದ್ಯಮದ ಅಂದರೆ ನಾವು
ಅವ್ರ ಪತ್ರಿಕೋದ್ಯಮ ಅಲ್ಲ. ಈ ರೀತಿ ಮನಸ್ಥಿತಿಯಿಂದ ಸುದ್ದಿಯನ್ನು ಹರಡಲಾಗ್ತಿದೆ. ಎರಡೂ ಕೂಡ ರಾಂಗ್. ಖಂಡಿತ ಸರ್. ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಚರ್ಚೆ ಮಾಡೋಣ. ಇವತ್ತು ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ನಾಳೆ ಏನೆಲ್ಲ ಆಗಬಹುದು ಅಂತ ಹೇಳಿ. ಧನ್ಯವಾದ ಸರ್. ಓಕೆ, ಥ್ಯಾಂಕ್ ಯು ಪೂರ್ಣಿಮಾ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕರ್ನಾಟಕ.